ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಗಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. ಚುಟ್ಕಾ ಪರಮಾಣು ವಿದ್ಯುತ್ ಸ್ಥಾವರ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನಂಬರ್ ಎ ಹರಿಯಾಣ, ಆಪ್ಷನ್ ನಂಬರ್ ಬಿ ಗುಜರಾತ್, ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶ್, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಚುಟ್ಕಾ ಪರಮಾಣು ವಿದ್ಯುತ್ ಸ್ಥಾವರ ಬಂದ್ಬಿಟ್ಟು ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 2. ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿತು? ಆಪ್ಷನ್ ನಂಬರ್ ಎ 1935, ಆಪ್ಷನ್ ನಂಬರ್ ಬಿ 1969, ಆಪ್ಷನ್ ನಂಬರ್ ಸಿ 1955, ಆಪ್ಷನ್ ನಂಬರ್ ಡಿ 1943. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1949 ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು 1949ರಲ್ಲಿ ಫ್ರೆಂಡ್ಸ್. ಪ್ರಶ್ನೆ 3. ನವಣ್ಣ ಹಬ್ಬವು ಈ ಕೆಳಗಿನ ಯಾವ ದೇಶಗಳೊಂದಿಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ನೇಪಾಳ, ಆಪ್ಷನ್ ನಂಬರ್ ಬಿ ಶ್ರೀಲಂಕಾ, ಆಪ್ಷನ್ ನಂಬರ್ ಸಿ ಭೂತಾನ್, ಆಪ್ಷನ್ ನಂಬರ್ ಡಿ ಬಾಂಗ್ಲಾದೇಶ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಬಾಂಗ್ಲಾದೇಶ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನವಣ್ಣ ಹಬ್ಬವು ಬಾಂಗ್ಲಾದೇಶದೊಂದಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 4. ಕೆಳಗಿನವರಲ್ಲಿ ಭಾರತದ ಮೊದಲ ಮಹಿಳಾ ಕಮಾಂಡೋ ತರಬೇತುದಾರರು ಯಾರು? ಆಪ್ಷನ್ ನಂಬರ್ ಎ ರಾಣಿ ರಾಂಪಾಲ್, ಆಪ್ಷನ್ ನಂಬರ್ ಬಿ ಡಾಕ್ಟರ್ ಸೀಮಾ ರಾವ್, ಆಪ್ಷನ್ ನಂಬರ್ ಸಿ ಅವನಿ ಚತುರ್ವೇದಿ, ಆಪ್ಷನ್ ನಂಬರ್ ಡಿ ದಮಯಂತಿ ಬೇಶ್ರಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಡಾಕ್ಟರ್ ಸೀಮಾ ರಾವ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದಲ್ಲಿ ಮೊದಲ ಮಹಿಳಾ ಕಮಾಂಡೋ ತರಬೇತುದಾರರು ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಡಾಕ್ಟರ್ ಸೀಮಾ ರಾವ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಕಾಪುಲಿ ಎಂಬುದು ಈ ಕೆಳಗಿನ ಯಾವ ರಾಜ್ಯಗಳ ಪಾಕ ಪದ್ಧತಿಯ ಒಂದು ಸವಿಯಾದ ಪದಾರ್ಥವಾಗಿದೆ? ಆಪ್ಷನ್ ನಂಬರ್ ಎ ಪಂಜಾಬ್, ಆಪ್ಷನ್ ನಂಬರ್ ಬಿ ಅಸ್ಸಾಂ, ಆಪ್ಷನ್ ನಂಬರ್ ಸಿ ಸಿಕ್ಕಿಂ, ಆಪ್ಷನ್ ನಂಬರ್ ಡಿ ಉತ್ತರಾಖಂಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಉತ್ತರಾಖಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಾಪುಲಿ ಎಂಬ ಪದಗಳು ಪಾಕ ಪದ್ಧತಿ, ಇದು ಉತ್ತರಾಖಂಡದ ಪಾಕ ಪದ್ಧತಿಯ ಒಂದು ಸವಿಯಾದ ಪದಾರ್ಥ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಪಂಜಾಬ್ ಮರುಸಂಘಟನೆ ಕಾಯ್ದೆ 1966ರ ಕೆಳಗಿನ ಯಾವ ವಿಭಾಗಗಳಲ್ಲಿ ಚಂಡೀಗಢನ್ನು ಕೇಂದ್ರಾಡಳಿತ ಪ್ರದೇಶ ಎಂದು ವ್ಯಾಖ್ಯಾನಿಸಲಾಗಿದೆ? ಆಪ್ಷನ್ ನಂಬರ್ ಎ ವಿಭಾಗ 6, ಆಪ್ಷನ್ ನಂಬರ್ ಬಿ ವಿಭಾಗ 5, ಆಪ್ಷನ್ ನಂಬರ್ ಸಿ ವಿಭಾಗ 4, ಆಪ್ಷನ್ ನಂಬರ್ ಡಿ ವಿಭಾಗ 3. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ವಿಭಾಗ 4 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಕೆಳಗಿನವುಗಳಲ್ಲಿ ಯಾವುದು ಭೂತಾನ್ನಲ್ಲಿ ಅತಿ ಎತ್ತರದ ಪರ್ವತವಾಗಿದೆ? ಆಪ್ಷನ್ ನಂಬರ್ ಎ ಗಂಗಕರ್ ಪುಯೆನ್ಸುಮ್, ಆಪ್ಷನ್ ನಂಬರ್ ಬಿ ಜೋಮಲಹರಿ, ಆಪ್ಷನ್ ನಂಬರ್ ಸಿ ಕಾಂಚನಜುಂಗ, ಆಪ್ಷನ್ ನಂಬರ್ ಡಿ ನಾಸಿಪರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಗಂಗಕರ್ ಪುಯೆನ್ಸಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಭೂತಾನ್ನಲ್ಲಿ ಅತಿ ಎತ್ತರ ಪರ್ವತ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8. ಕೆಳಗಿನ ಯಾವ ರಾಜ್ಯಗಳಲ್ಲಿ ಪಿಚೋಲಾ ಲೇಕ್ ಇದೆ? ಆಪ್ಷನ್ ನಂಬರ್ ಎ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ನಂಬರ್ ಬಿ ರಾಜಸ್ಥಾನ್, ಆಪ್ಷನ್ ನಂಬರ್ ಸಿ ಹರಿಯಾಣ, ಆಪ್ಷನ್ ನಂಬರ್ ಡಿ ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ರಾಜಸ್ಥಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪಿಚೋಲಾ ಲೇಕ್ ಬಂದ್ಬಿಟ್ಟು ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್.
ಪ್ರಶ್ನೆ 9. ಸಂವಿಧಾನದ ಕೆಳಗಿನ ಯಾವ ಲೇಖನಗಳು ಭಾರತದ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಕರ್ತವ್ಯಗಳನ್ನು ಮತ್ತು ಅಧಿಕಾರಗಳೊಂದಿಗೆ ವ್ಯವಹರಿಸುತ್ತದೆ? ಆಪ್ಷನ್ ನಂಬರ್ ಎ ಲೇಖನ 234, ಆಪ್ಷನ್ ನಂಬರ್ ಬಿ ಲೇಖನ 149, ಆಪ್ಷನ್ ನಂಬರ್ ಸಿ ಲೇಖನ 189, ಆಪ್ಷನ್ ನಂಬರ್ ಡಿ ಲೇಖನ 354. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲೇಖನ 149 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10. ಭೂಮಿಯ ಮೇಲಿನ ಅತ್ಯಂತ ಹಳೆಯ ಜೀವಂತ ಮರ ಯಾವುದು? ಆಪ್ಷನ್ ನಂಬರ್ ಎ ರೆಡ್ ವುಡ್ ಟ್ರೀ, ಆಪ್ಷನ್ ನಂಬರ್ ಬಿ ಲೋನ್ ಸೈಪ್ರಸ್, ಆಪ್ಷನ್ ನಂಬರ್ ಸಿ ಬ್ರಿಸ್ಟೋಲ್ ಪೈನ್ಸ್, ಆಪ್ಷನ್ ನಂಬರ್ ಡಿ ಬದುಕಿನ ಮರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬ್ರಿಸ್ಟೋಲ್ ಪೈನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಭೂಮಿಯ ಮೇಲೆ ಅತ್ಯಂತ ಹಳೆಯ ಜೀವಂತ ಮರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ಯಾವ ರೋಗಗಳು ಶಿಲೀಂಧ್ರದಿಂದ ಉಂಟಾಗುತ್ತದೆ? ಆಪ್ಷನ್ ನಂಬರ್ ಎ ರಿಂಗ್ವರ್ಮ್, ಆಪ್ಷನ್ ನಂಬರ್ ಬಿ ಅತಿಸಾರ, ಆಪ್ಷನ್ ನಂಬರ್ ಸಿ ಸಣ್ಣ ಪಾಕ್ಸ್, ಆಪ್ಷನ್ ನಂಬರ್ ಡಿ ಪಾಲೋಸ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ರಿಂಗ್ವರ್ಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ರಿಂಗ್ವರ್ಮ್ನಿಂದ ಶಿಲೀಂಧ್ರದಿಂದ ರೋಗಗಳು ಉಂಟಾಗುತ್ತವೆ ಫ್ರೆಂಡ್ಸ್. ಪ್ರಶ್ನೆ 12. OCDಯ ಪೂರ್ಣ ರೂಪ ಯಾವುದು? ಆಪ್ಷನ್ ನಂಬರ್ ಎ ಆಬ್ಸಿಟಿ ಕಂಪಲ್ಸಿವ್ ಡಿಸಾರ್ಡರ್, ಆಪ್ಷನ್ ನಂಬರ್ ಬಿ ಆಬ್ಸಿಯನ್ ನಿಯಂತ್ರಿಸುವ ಸಾಧನ, ಆಪ್ಷನ್ ನಂಬರ್ ಸಿ ಸ್ಥೂಲಕಾಯ ನಿಯಂತ್ರಿಸುವ ಸಾಧನ, ಆಪ್ಷನ್ ನಂಬರ್ ಡಿ ಒಬೇಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಒಬೇಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಅನಿಲ್ ಪ್ರಕಾಶ್ ಜೋಶಿ ಪದ್ಮಭೂಷಣ ಪ್ರಶಸ್ತಿಯನ್ನು 2020 ಯಾವ ಕ್ಷೇತ್ರದಲ್ಲಿ ಪಡೆದರು? ಆಪ್ಷನ್ ನಂಬರ್ ಎ ಸಾಮಾಜಿಕ ಕೆಲಸ, ಆಪ್ಷನ್ ನಂಬರ್ ಬಿ ಕಲೆಗಳು, ಆಪ್ಷನ್ ನಂಬರ್ ಸಿ ಸಾರ್ವಜನಿಕ ವ್ಯವಹಾರ, ಆಪ್ಷನ್ ನಂಬರ್ ಡಿ ಔಷಧ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸಾಮಾಜಿಕ ಕೆಲಸ ಅಂತ ಹೇಳ್ಬೋದು ಫ್ರೆಂಡ್ಸ್. ಅನಿಲ್ ಪ್ರಕಾಶ್ ಜೋಶಿ ಅವರಿಗೆ ಸಾಮಾಜಿಕ ಕೆಲಸ ಮಾಡುವುದರಿಂದ ಪದ್ಮಭೂಷಣ ಪ್ರಶಸ್ತಿ 2020ರಲ್ಲಿ ಸಿಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 14. ಭಾರತೀಯ ವಿಶ್ವವಿದ್ಯಾಲಯಗಳ ಆಯೋಗವನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ 1807, ಆಪ್ಷನ್ ನಂಬರ್ ಬಿ 1902, ಆಪ್ಷನ್ ನಂಬರ್ ಸಿ 1906, ಆಪ್ಷನ್ ನಂಬರ್ ಡಿ 1852. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1902 ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತೀಯ ವಿಶ್ವವಿದ್ಯಾಲಯಗಳ ಆಯೋಗವನ್ನು 1902ರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 15. ಕೆಳಗಿನ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಹುಲಿ ಸಂರಕ್ಷಣೆ ಆಚರಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಜುಲೈ 29, ಆಪ್ಷನ್ ನಂಬರ್ ಬಿ ಮೇ 12, ಆಪ್ಷನ್ ನಂಬರ್ ಸಿ ನವೆಂಬರ್ 5, ಆಪ್ಷನ್ ನಂಬರ್ ಡಿ ಜನವರಿ 10. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜುಲೈ 29 ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂತಾರಾಷ್ಟ್ರೀಯ ಹುಲಿಯ ದಿನವನ್ನು ಜುಲೈ 29ರಂದು ಆಚರಿಸುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 16. ಕೆಳಗಿನ ಯಾವ ರಾಜ್ಯಗಳು ನೃತ್ಯ ರೂಪ ಪೋವಾಡಾನ್ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ ಬಿ ತಮಿಳುನಾಡು, ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಡಿ ಪಶ್ಚಿಮ ಬಂಗಾಳ. ಈ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.